ಹೇ ಗೈಸ್, ಗುಡ್ ಈವ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಇವತ್ತು ಬಂದು ಶನಿವಾರ ಸಂಜೆ 5:30 ಆಗಿದೆ ಇಲ್ಲಿ. ಸೊ ಅಲ್ಲೂ ಅಷ್ಟೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮೂರಲ್ಲೂ. ದಿನ ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಮಾಡ್ತಾ ಇದ್ದೆ, ಇವತ್ತು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರೀಸನ್ ಏನಪ್ಪ ಇವತ್ತು ಸಂಜೆಯಿಂದ ವ್ಲಾಗ್ ಅಂದರೆ ಹೇಳ್ತೀನಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಫಸ್ಟು ಹೋಗಿ ಪೂಜೆ ಮಾಡ್ಕೊಂಡು ಬರೋಣ. ಈಗ ಫ್ರೆಶ್ ಆಗಿ ತಲೆ ಸ್ನಾನ ಮಾಡಿದ್ದೀನಿ ಅಲ್ಲ, ಫಸ್ಟ್ ಹೋಗಿ ಪೂಜೆ ಮಾಡಿಕೊಂಡು ಬರೋಣ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ, ಆಯಿತಾ? ಮಗ ಏನು ಮಗ, ಏನು ಸ್ನ್ಯಾಕ್ಸ್ ತಿಂತಾ ಇದೆಯಾ? ತಿನ್ನು ಗೈಸ್. ಬನ್ನಿ, ನಮ್ಮ ಚಿಂಟು ಹೊಸ ಸ್ನ್ಯಾಕ್ಸ್ ತೊಗೊಂಡಿದ್ದಾನೆ, ಏನಂತ ತೋರಿಸ್ತೀನಿ ನೋಡಿ ಗೈಸ್. ಏನೋ ಮಖಾನಿ ಅಂತೆ, ಮಖಾನ ಗೈಸ್, ಮಖಾನ ಅಂತೆ. ಅವ್ನು ಮಖ ನೋಡ್ಕೊಂಡು ಅವನ ಕನ್ನಡಿಯಲ್ಲಿ ಗೊತ್ತಿಲ್ಲ. ನಾನು ನೋಡ್ಕೊಂಡಿದ್ದೀನಿ, ಇನ್ನು ನೋಡ್ಕೊಂಬದ್ಲು. ಮಖಾನ ತಗೊಂಡಿದ್ದಾನೆ. ಇದು ಆ್ಯಕ್ಚುಲಿ ರಾ ತಗೋಬೇಕು ಅನಿಸುತ್ತೆ, ನನಗೆ ಯಾರೋ ಹೇಳಿದ ನೆನಪಿದೆ. ಬಟ್ ಇದು ಬಂದು ಸ್ಪೈಸಿ. ಇದು ಕವರ್ ನೋಡಿದ್ರೆ ಇಷ್ಟು ದೊಡ್ಡ ಇದೆ. ಆ ಕವರಲ್ಲಿ ಒಳ್ಳೆ ನೋಡಿ ಎಷ್ಟು ಕೊಟ್ಟಿದ್ದಾರೆ ಅಂತ. ಯಾಕೆ ಹಿಂಗೆ ಮೋಸ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಕಮ್ಮಿನೇ ಪ್ಯಾಕ್ ಮಾಡಿದ್ರೆ ಅವ್ರ ಅಜ್ಜಿ ಗಂಟು ಕಳ್ಕೊಳ್ಳೋದೇನೋ, ಅಲ್ಲೇ ಎಷ್ಟೊಂದು ಉಳಿಸ್ಬೋದು ಅವರು. ಅದನ್ನೇ ಸ್ವಲ್ಪ ಏನದು ಫುಡ್ ಐಟಮ್ ಹಾಕಿದ್ರೆ, ಮಖಾನ ಹಾಕಿದ್ರೆ ಎಷ್ಟು ಖುಷಿ ಪಡ್ತಾರೆ ಮಕ್ಕಳು ಎಲ್ಲ. ಏನು ಗೈಸ್ ಇವರು ಗೈಸ್, ನಾನು ಹೇಳಿದೆ ಆ್ಯಕ್ಚುಲಿ ಮಖಾನ. ನನಗೆ ಯಾರೋ ಹೇಳಿದ್ರು ನನಗೆ ಸ್ನ್ಯಾಕ್ಸಿಗೆ ಮಖಾನ ಕೊಡಿ ಅಂತ. ಆದರೆ ಇವನು ನೋಡಿ ಸ್ನ್ಯಾಕ್ಸ್ ಮಖಾನ ತೊಗೊಬಂದ್ಬಿಟ್ಟಿದ್ದಾನೆ. ರಾಲ್ ಇಲ್ಲ ತಾನೇ, ಏನು ತಗೊಳ್ಳೋದು ಮಣ್ಣು. ನನಗೂ ಇಟ್ಟು ಪೂಜೆ ಮಾಡ್ಬಿಟ್ಟು ಬರ್ತೀನಿ. ಟೇಸ್ಟ್ ಮಾಡಬೇಡ, ಟೇಸ್ಟ್ ಮಾಡಬೇಡ. ಅದನ್ನ ಇಡ್ತೀನಿ. ಜ್ಯೂಸು ಇಟ್ಟಿರು. ಜ್ಯೂಸ್ ನೆನ್ನೆ ಇರಲಿಲ್ಲ. ಒಂದು ಸಿಪ್ಪು ಕೊಟ್ಟಿಲ್ಲ ನೋಡಿ ಗೈಸ್. ತಿನ್ನೋದು ಮಾತ್ರ ಒಬ್ಬನೇ ತಿಂದು ಹಾಗೆ ದೂತ ಆಗಬೇಕು ಅಂದ್ಕೊಂಡಿದ್ದಾನೆ ಗೈಸ್. ಬನ್ನಿ ಪೂಜೆ ಮಾಡ್ಬಿಟ್ಟು ಬರೋಣ. ದೇವರು ಕೆಲವೊಂದ್ಸಲ ಟೆಸ್ಟ್ ಮಾಡ್ತಾರೆ ಅನಿಸುತ್ತೆ. ಮೇ ಬಿ ನನ್ನನ್ನು ಟೆಸ್ಟಿಂಗಲ್ಲಿ ಇಟ್ಟಿದ್ದಾರೆ ಅಂದ್ಕೊತೀನಿ ಗೈಸ್. ಪೂಜೆ ಆಯಿತು. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ. ಬನ್ನಿ ಹೋಗೋಣ. ನೋಡಿ ಗೈಸ್, ಈಗ ಸ್ನಾನ ಮಾಡ್ಕೊಂಡು ಬಂದೆ. ಫುಲ್ ಬೆವ್ರು ಕಿತ್ಕೊಂಡು ಹರಿತಾ ಇದೆ ನೋಡಿ ಗೈಸ್. ಪಿಂಪಲ್ಲು ಹೋಗ್ತಾನೇ ಇಲ್ಲ. ಬಟ್ಟೆ ಹೋಗ್ದಿದ್ದೆ ಅಲ್ಲ, ಅದನ್ನ ಎತ್ಕೊಳ್ಳೋಣ. ಈಗ ಸ್ನಾನ ಮಾಡಿದ ಬಟ್ಟೆ ನಂದು ಚಿಂಟುದು ಇದೆ, ಅದನ್ನೊಂದು ವಾಶ್ ಮಾಡಿಬಿಟ್ಟು ಒಣ ಹಾಕ್ಬಿಡೋಣ. ಫಸ್ಟ್ ಇದನ್ನ ಎತ್ಕೊಂಡು ಬರೋಣ ಬನ್ನಿ. ಇಷ್ಟೊಂದು ಇಟ್ಟಿದೆಯಲ್ಲೋ, ಚೆನ್ನಾಗಿತ್ತು. ಆಯ್ತು. ಇದಕ್ಕೆ ಯಾಕೆ ಇಷ್ಟೊಂದು ಕೊಡಬೇಕು? ನನಗೂ ಅನ್ನಿಸ್ತು, ನೆಕ್ಸ್ಟ್ ಟೈಮ್ ತಗೊಳ್ಳೋದು ಬೇಡ. 55 ಗ್ರಾಮ್ ಇದೆ, 140 ರೂಪಾಯಿ. 145? 139 ರುಪೀಸ್. ಮತ್ತು ಅವತ್ತು 60 ಇತ್ತು. ಯಾವಾಗ? ಅವತ್ತು ಎಂಥವಳು ಇಲ್ಲ. ಅವಾಗಲೂ ಇಷ್ಟ ಆಯ್ತಾ? ಇನ್ನೇನು ಅದಕ್ಕೆ ಜಾಸ್ತಿ ಅಂತ ಕರ್ಕೊಂಬಂದಿಲ್ವಾ ವಾಪಸ್ಸು? ಅಂತ ಹೇಳ್ಕೊಳಂಗೇನಿಲ್ಲ. ಚೀಸ್ ಬಾಲ್ಸ್ ಇರುತ್ತಲ್ಲ, ಹಂಗಿದೆ. 10 ರೂಪಾಯಿ ಚೀಸ್ ಬಾಲ್ಸ್ಗೂ ಇಷ್ಟೇ ಬರೋದು. ಗೈಸ್, ಈಗ ಸ್ವಲ್ಪ ಬಟ್ಟೆ ತಗೊಬಂದಿದ್ದೀನಿ. ಇದನ್ನು ಒಗ್ದಾಕ್ಬಿಡೋಣ. ಈಗ ಸ್ನಾನ ಮಾಡಿದ್ದು ಇದನ್ನು ವಾಶ್ ಮಾಡಿ ಹಾಕ್ಬಿಡೋಣ. ಅಷ್ಟೇ ಗೈಸ್. ಅತ್ತೆ ಮನೆ ಸೊಸೆ ಅಂದರೆ ಏನು ಸುಮ್ಮನೆ ಆಯಿತಾ ಗೈಸ್? ಪ್ರತಿಯೊಂದು ಟೈಮಿಗೆ ಮಾಡಬೇಕು, ಇಲ್ಲಾಂದರೆ ಸರಿ ಇರಲ್ಲ. ಮಾಡೋಣ ಬನ್ನಿ ಇವಾಗ ಹೋಗೋಣ ಗೈಸ್. ಬಟ್ಟೆ ಒಗ್ದಾಯಿತು, ಬನ್ನಿ ತೋರಿಸ್ತೀನಿ ನೋಡಿ. ಅಷ್ಟು ಬಟ್ಟೆ ಒಗ್ದಿದ್ದೀನಿ, ಅಂದರೆ ಚಿಂತೆದು ಅಷ್ಟೇ. ಬನ್ನಿ ಇವಾಗ ನಾವು ಒಳಗಡೆ ಹೋಗೋಣ. ಈಗ ಅಂಕೋಲಾ ಹೋಗಬೇಕು. ಅಂಕೋಲಾ ಹೋಗಿ ಸಂತೆಗೆ ಹೋಗಬೇಕು. ಅಲ್ಲಿ ವಾಟರ್ ಮೆಲನ್ ಎಲ್ಲ ತರಬೇಕು ಚಿಂಟು ಪಪ್ಪಾಗೆ. ಸೊ ಅದನ್ನು ತಂದು ಕೊಟ್ಬಿಡೋಣ. ಬನ್ನಿ. ನಿಧಾನ, ಹಿಂಗೆ ಪಕ್ಕ ಬಾ, ಸೈಡಿಗೆ ಬಾ.
ಮಾರ್ಕೆಟ್ಗೆ ಹೋಗೋಕ್ಕೂ ಮುಂಚೆ ಲಗೇಜ್ನ ಎಲ್ಲ ಫಿಲ್ ಮಾಡಿಬಿಡೋಣ, ಆಮೇಲೆ ಬೆಳಗಿನ ಜಾವ ಆಗೋದಿಲ್ಲ ಅಂತ ಅಂದ್ಕೊಂಡು ನಾನು ನನ್ನ ಮಗ ಇವಾಗ ಲಗೇಜ್ ಎಲ್ಲ ಇಡ್ತಾ ಇದ್ದೀವಿ. ಸಿಡಿ ಮಾವಿನ ಹಣ್ಣು, ಇದು ಉಪ್ಪಿಂದು ಮಾವಿನಕಾಯಿ, ಮಾವಿನ ಹಣ್ಣು ಗೈಸ್, ಇಲ್ಲಿ ಸ್ವಲ್ಪ ಮಾವಿನ ಹಣ್ಣು ಚಿಂಟು ಅವ್ರ ಅಜ್ಜಿ ಕೊಟ್ಟಿದ್ದಾರೆ, ಇನ್ನು ಸ್ವಲ್ಪ ಮಾವಿನ ಹಣ್ಣು ಚಿಂಟು ಅವ್ರ ಪಪ್ಪ ತಕ್ಕೊಟ್ಟಿದ್ದಾನೆ. ಆ್ಯಕ್ಚುಲಿ ನಾನು ತಗೋಬೇಕು ಅಂತ ಇದ್ದೆ, ಬಟ್ ಚಿಂಟು ಅವ್ರ ಪಪ್ಪನೇ ತಕ್ಕೊಟ್ಟ. ಆ್ಯಕ್ಚುಲಿ ನಾನು ಹೋಗಬೇಕು ಮಾವಿನ ಹಣ್ಣು ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಅವ್ನು ಕಾಲ್ ಮಾಡಿಬಿಟ್ಟು ಇನ್ನೆಲ್ಲೋ ಒಂದು ಕಡೆ ಹೇಳಿದ್ದೀನಿ, ಅಲ್ಲಿ ತೊಗೊಂಡು ಬಾ ಅಂತ ಹೇಳಿ ಅವ್ನು ತಕ್ಕೊಟ್ಟ. ಆಗಲೇ ನನ್ನ ಕಾರ್ ತುಂಬೋಯ್ತು ಲಗೇಜಲ್ಲಿ ಇಡ್ಲಿ. ಚಿಂಟೂರ್ ಪಪ್ಪ ಗೋವಾ ಹೋಗಿದ್ದ, ಸೊ ಅವ್ನು ಬರೋ ಅಷ್ಟರಲ್ಲಿ ನಾನು ಮಾರ್ಕೆಟ್ ಹೋಗಿ ಬಂದು ಎಲ್ಲ ಮಾಡ್ಕೋಬೋದು ಅಂದ್ಕೊಂಡೆ. ಬಟ್ ಹೀಗೆ ಗೊತ್ತಾಯಿತು ಅವ್ನು ಆಲ್ರೆಡಿ ಅಂಕೋಲ ಬಂದಿದ್ದಾನೆ, ಸೊ ಇನ್ನೇನು ಮನೆಗೆ ಬರ್ತಾನೆ ಅಂತ. ಹಾಗಾಗಿ ಎಲ್ಲ ಹಣ್ಣುಗಳ್ನೂ ಕಟ್ ಮಾಡಿ ಇಟ್ಬಿಟ್ಟೆ. ನಂಗೆ ಗೊತ್ತು ಅವನು ಮನೆಗೆ ಬಂದುಬಿಟ್ಟು ರೆಸಾರ್ಟ್ ಕಡೆ ಹೋಗ್ತಾನೆ ಅಂತ, ಹಾಗಾಗಿ ಬೇಗ ಬೇಗ ಕಟ್ ಮಾಡಿ ಇಟ್ಬಿಟ್ಟೆ. ಪಾಪ ಬಂದಾಗ ತಿನ್ಕೊಂಡಾದರೂ ಹೋಗಲಿ, ಸುಸ್ತಾಗಿ ಬಂದಿರ್ತಾನೆ ಅಂತ. ಸೊ ಅವನು ಈಗ ರೆಸಾರ್ಟ್ ಕಡೆ ಹೋಗ್ಬಿಡ್ತಾನೆ ತಿನ್ಬಿಟ್ಟು. ಅದಕ್ಕೇ ಟೈಮ್ ನೋಡಿ 6:45 ಆಗಿದೆ, ಕತ್ಲೆ ಆಗ್ತಾ ಬಂತು. ಸೊ ಬೇಗ ಹೋಗ್ಬಿಡೋಣ ಅಂದ್ಬಿಟ್ಟು ಹೊರಟೆ. ಜೊತೆಗೆ ಚಿಂಟು ಪಪ್ಪಂದು ಆಲ್ರೆಡಿ ಬಟ್ಟೆ ವಾಶ್ ಆಗಿದ್ದು ತುಂಬ ಇತ್ತು, ಸೊ ಐರನ್ ಮಾಡೋಕ್ಕೆ ಕೊಡೋದು, ಅದನ್ನು ಎತ್ತಾಕೊಂಡು ಬಂದು ಕೊಟ್ಟೆ. ಮತ್ತು ಅವನಿಗೆ ಕಷ್ಟ ಆಗಬಾರ್ದು ಅಂತ. ಸೊ ಅವನು ಮಾವಿನ ಹಣ್ಣು ತಿನ್ನೋದೆಲ್ಲ ಬಿಟ್ಬಿಟ್ಟಿದ್ದಾನೆ. ಹಾಗಾಗಿ ನನಗೆ ಕಲ್ಲಂಗಡಿ ಹಣ್ಣು ಬೇಕಿತ್ತು ಚಿಂಟು ಪಪ್ಪಾಗೆ. ಸೊ ಅದನ್ನು ತೊಗೊಂಡೋಗೋಣ ಅಂತ ಬಂದೆ. ಅಣ್ಣ ಮೆಂತ್ಯ ಸೊಪ್ಪು ಹೆಂಗೆ? 10 ರೂಪಾಯಿ ಕೊಡೋಣ, ಒಂದು ಕೊಡೋಣ ಸರ್. ಒಂದು ಸಾಕ್ರಿ. ಆ್ಯಕ್ಚುಲಿ ನಾನು ಮಾರ್ಕೆಟ್ಗೆ ಬೆಳಗ್ಗೆನೇ ಬರ್ತಾ ಇದ್ದೆ, ಆವಾಗಲೇ ಹೇಳಿದರು ಮೆಂತ್ಯ ಸೊಪ್ಪು ಬೇಕು ಅಂತ. ಹಾಗಾಗಿ ಇವಾಗ ನೆನ್ಪು ಮಾಡಿಕೊಂಡು ತೊಗೊಂಡೆ ನಾನು. ಗೈಸ್, ಟೈಮ್ ಬಂದು 10 ಗಂಟೆ ರಾತ್ರಿ. ಇನ್ನೂ ಸ್ವಲ್ಪನೂ ಲಗೇಜ್ ಪ್ಯಾಕ್ ಮಾಡಿಲ್ಲ, ಇನ್ನೂ ಬಟ್ಟೆಗಳೆಲ್ಲ ಹಾಗೆ ಇದೆ. ಸುಟ್ಕೇಸ್ ಒಂದು ತೆಗೆದಿಟ್ಟಿದ್ದೀನಿ, ಬಟ್ ಪ್ಯಾಕ್ ಮಾಡಿಲ್ಲ. ಚಿಂಟುದು ಅವನು ಕ್ಲೀನಾಗಿ ಲಗೇಜ್ನ ಜೋಡಿಸಿ ಪ್ಯಾಕ್ ಮಾಡಿಲ್ಲ, ಒಟ್ಟ ಡಂಪ್ ಮಾಡಿದ್ದಾನೆ. ಅಷ್ಟೊಂದು ಬಟ್ಟೆ ತೊಗೊಂಡಿದ್ದೆ ಮತ್ತೆ. ಸೊ ಈಗ ಗೈಸ್ ಪ್ಯಾಕ್ ಮಾಡೋಣ ಬನ್ನಿ, ಟೈಮ್ ತೋರಿಸ್ಲಾ ಬನ್ನಿ. ನೋಡಿ ಗೈಸ್, ರಾತ್ರಿ 10 ಗಂಟೆ. ಚಿಂಟು ಪಪ್ಪ ಇನ್ನೂ ಬಂದಿಲ್ಲ. ಅವನೇನೋ ಅವ್ರ ಕಡೆಯವ್ರು ಯಾರೋ ಬಂದಿದ್ದಾರೆ ಅಂದ್ಬಿಟ್ಟು ರೆಸಾರ್ಟ್ ಕಡೆ ಹೋಗಿದ್ದಾನೆ. ಮನೆಗೆ ಬಂದು ಫ್ರೂಟ್ಸ್ ತಿನ್ಕೊಂಡು ರೆಸಾರ್ಟ್ ಕಡೆ ಹೋಗಿದ್ದಾನೆ, ವಾಪಸ್ ಇನ್ನೂ ಮನೆಗೆ ಬಂದಿಲ್ಲ. ಸೊ ನಾವೀಗ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬಿಡೋಣ ಅವ್ನು ಬರೋ ಅಷ್ಟರಲ್ಲಿ. ಬನ್ನಿ ಗೈಸ್, ಕೂಲಿ ಎಲ್ಲಿ ಚಿಂಟು? ಹಾಂ ಬಾಯ್ ಗೈಸ್. ನೋಡಿ ಟೈಮ್ ನೋಡಿ, ಸದ್ಯ ಎಷ್ಟು ಪ್ಯಾಕಿಂಗ್ ಆಗಿದೆಯಲ್ಲ ಅಷ್ಟನ್ನ ತೊಗೊಂಡೋಗಿ ಕಾರೊಳಗೆ ಇಟ್ಬಿಡೋಣ. ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣ ಕಷ್ಟ ಆಗುತ್ತೆ, ಇದರಲ್ಲೇ ಟೈಮ್ ಹೋಗುತ್ತೆ ಅಂದ್ಕೊಂಡು ಎಲ್ಲ ರಾತ್ರಿನೇ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ಬಟ್ಟೆ ರಾಶಿ ಹಾಕ್ಕೊಂಡಿದ್ದೀನಿ, ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಗೈಸ್ ಏನು ಗೊತ್ತಾ, ಎಷ್ಟೊಂದು ಟೀ ಶರ್ಟ್ಸು ಎಲ್ಲ ಇದ್ದಾವೆ, ಬಟ್ ನನಗೆ ದುಶ್ಮನ್ ಎಲ್ಲೂ ಇಲ್ಲ ಗೈಸ್. ಬಗಲ್ ಮೇ ಹೇ ಅನ್ನೋ ರೀತಿನಲ್ಲಿ ನನ್ನ ಮಗನೇ ನನ್ನ ದುಶ್ಮನು. ನೋಡಿದ್ರಿ ಅಲ್ಲ ಗೈಸ್, ಏನು ಗೊತ್ತಾ, ಎಷ್ಟೊಂದು ಟೀ ಶರ್ಟ್ಸ್ ಇದ್ದಾವೆ, ಬಟ್ ಎಲ್ಲ ಚಿಕ್ಕ ಆಗುತ್ತೆ ಗೈಸ್. ಪ್ಯಾಂಟ್ಗಳು ಅಷ್ಟೇ, ಯಾವುದಾಗುತ್ತೆ ಯಾವ್ದು ಬಿಡುತ್ತೆ ಅಂತ ಹಾಕ್ಕೊಂಡು ನೋಡಿ ತಗೋತಾ ಇದ್ದೀನಿ. ಅದರಲ್ಲೂ ಗೊತ್ತಿಲ್ಲ, ಈಗ ಸ್ವಲ್ಪ ಹೊರಗೆ ತಗೊಂಡು ಯಾವ ಪ್ಯಾಂಟ್ ಆಗುತ್ತಲ್ಲ ಅದನ್ನಷ್ಟೇ ತೊಗೊತೀನಿ ಗೈಸ್. ಏನು ಕತೆ ಆಗೋಯ್ತು, ಸಣ್ಣ ಆಗ್ತೀನಿ ಗೈಸ್. ನಾನು ಬರೋಷ್ಟೊತ್ತಿಗೆ ಸಣ್ಣ ಆಗ್ತೀನಿ. ಏನ್ರಿ ಎಷ್ಟು ಇಟ್ಕೊ, ಅಮ್ಮಮ್ಮ ತೂಕ ನೋಡಬೇಕು ಅಂತಿತ್ತು. ಸೀಟ್ ಕೆಳಗೆ ಹಾಕ್ಬಿಡು, ಅಲ್ಲಿ ಗೈಸ್. ನಾನಂತೂ ಕಾರ್ನ ಒಳ್ಳೆ ಮನೆ ಶಿಫ್ಟ್ ಮಾಡ್ದಂಗೆ ಮಾಡ್ತಾ ಇದ್ದೀನಿ ನಾನು ನನ್ನ ಮಗ. ಇರೋ ಬರೋದನ್ನೆಲ್ಲ ಎತ್ಕೊಂಡು ಹೋಗ್ತಿದ್ದೀವಿ. ನಾನು ಪ್ರತಿ ಸಲ ಬಟ್ಟೆನೇ ತೊಗೊಂಡು ಹೋಗ್ತಾ ಇರಲಿಲ್ಲ, ಈ ಸಲ ಎಷ್ಟು ಬಟ್ಟೆ ತೊಗೊಂಡಿದ್ದೀನಿ ಗೊತ್ತಾ. ಬನ್ನಿ ಪ್ಯಾಕ್ ಮಾಡ್ಕೊಳ್ಳೋಣ. ಇದು ತಗೊಂಡು ತೆಗಿ. ನಾನು ಆಗಲೇ ಅಂದ್ಕೊಂಡೆ, ಡ್ರೈವರ್ ಇಲ್ಲ, ನಾನು ನೀನು ಇಬ್ಬರೇ ಆದರೆ ಕಾರ್ ತುಂಬಿಕೊಂಡು ಹೋಗ್ಬೋದು. ಟೈಮ್ ನೋಡ್ತೀರ ಗೈಸ್, 11 ಗಂಟೆ. ಅಮ್ಮ ಮಗ ನೋಡಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬ್ಯುಸಿ ಆಗಿದ್ದೀವಿ. AC ತಗೋ, AC ಇಲ್ಲ ಫ್ರಿಡ್ಜ್ ತಗೋ, ಒಂದು ಎಕ್ಸ್ಟ್ರಾ ಆಗುತ್ತೆ. ಡಾಲ್ ಎಲ್ಲ ತಗೋ, ಡೆಕೋರೇಷನ್ ಆಗುತ್ತೆ. ಟಿವಿ ಕಾರ್ ಮೇಲೆ ಫುಲ್ ಡೆಕೋರೇಟ್ ಮಾಡಿ ಟಿವಿ ತಗೋ, ಒಂದು ಡೆಕ್ ಹಾಕೊಂಡು ಜಾತ್ರೆ ಹೋದಂಗೆ ಹೋಗ್ಬಿಡೋಣ. ಟಿವಿನೂ ತಗೋ ಒಂದು. ಬನ್ನಿ ಗೈಸ್, ಒಂದು ಬೀರು ಬೇಕು. ಬೀರು ಬೇಕು, ತಗೊಂಡೋಗಿ ಯಾವಾಗಲೂ. ಈಗ ಆ್ಯಕ್ಚುಲಿ ನಂದು ನಿಂದು ಒಂದು ಬೀರು ಬಟ್ಟೆ ಇದೆ ಅಲ್ಲಿ.
ಟೈಮ್ ನೋಡಿ 12 ಗಂಟೆ ಆಯಿತು, ಇನ್ನೂ ಸಹ ಏನು ಕೆಲಸನೂ ಮುಗ್ದಿಲ್ಲ. ನನ್ನ ಮಗ ಸಹ ಇನ್ನೂ ಮಲಗಿಲ್ಲ ನೋಡಿ, ಈಗ ಮಲ್ಕೊಳ್ಳೋಕೆ ರೆಡಿ ಆಗ್ತಾ ಇದ್ದಾನೆ. ಟೈಮ್ ಹೆಂಗಾಯಿತು ಅನ್ನೋದೇ ಗೊತ್ತಿಲ್ಲ ಗೈಸ್. ಹಾಲೆ ಬೆಳಗಿನ ಜಾವ 3:15 ಡ್ರೈವರ್ ಬಂದರು. ಸೊ ಕಾರ್ ತೆಗಿತಾ ಇದ್ದಾರೆ. ನಾವು 3:45ಗೆ ಅಲಾರಾಮ್ ಕೊಟ್ಬಿಟ್ಟು ಮಲ್ಕೊಂಡಿದ್ವು. ಇವ್ರು ನೋಡಿದ್ರೆ 3:15ಗೆ ಬಂದರು. ಸೊ ಮತ್ತೇನು ಮಾಡೋದು, ಬೇಗ ಬೇಗ ಹೊರಟ್ಬಿಡೋಣ ಅಂದ್ಬಿಟ್ಟು ಮುಖ ಗಿಕ್ಕ ತೊಳ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಗೈಸ್. ಇವತ್ತು ನಾನು ಸ್ನಾನ ಮಾಡ್ತಾ ಇಲ್ಲ, ಯಾಕೆಂದರೆ ನೆನ್ನೆ ಸಂಜೆನೇ ಸ್ನಾನ ಮಾಡಿದೆ. ಅದಕ್ಕೂ ರೀಸನ್ ಇದೆ. ಸಂಜೆ ಯಾಕೆ ಸ್ನಾನ ಮಾಡಬೇಕಿತ್ತು, ಇವಾಗ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ಫ್ರೆಶ್ ಆಗಿ ಅಂತ ನೀವು ಹೇಳ್ಬೋದು. ಹೌದು ಮಾಡ್ಬೋದು, ಬಟ್ ಸ್ನಾನ ಮಾಡಿದ್ರೆ ಮತ್ತೆ ಬಟ್ಟೆ ಬಿಚ್ಚಾಕ್ಬೇಕಾ, ಆ ಬಟ್ಟೆ ಒಗೆಯೋರು ಯಾರು, ಇಷ್ಟೊತ್ತಿನಲ್ಲಿ ಒಕ್ಕೊಂಡು ಕೂತ್ಕೊಳ್ಳೋದು ತಾನೇ ಎಲ್ಲಿ. ಸೊ ಹಾಗಾಗಿ ನೆನ್ನೆ ಸಂಜೆನೇ ಸ್ನಾನ ಮಾಡಿಬಿಟ್ಟು ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಸೊ ಇವಾಗ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ನೋಡಿ 4:15ಗೆ ಮನೆಯಿಂದ ಹೊರಟ್ವು ಗೈಸ್. ಆ್ಯಕ್ಚುಲಿ ನಾನು ಇಷ್ಟೊತ್ತಿನಲ್ಲಿ ದೇವತೆಗಳು ಓಡಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಹೇಳಿದ್ರು ದೆವ್ವನೂ ಓಡಾಡುತ್ತೆ ಅಂತ. ನೈಸ್ ರೋಡ್ ಇದೆ, ಚೆನ್ನಾಗಿದೆ. ಏನಪ್ಪ ದಪ್ಪ ಕಾಣ್ತಿದ್ಯಾ? ಸೀಟ್ ಹಿಂದೆ ಹಾಕೊಂಡಿದ್ದೀನಲ್ಲ ಅದಕ್ಕೆ ಅನ್ಸುತ್ತೆ. ಇರಬೇಕು, ಫ್ರೇಮಲ್ಲೇ ಬರ್ತಿಲ್ಲ. ಅದಕ್ಕೆ, ಅಥವಾ ನೀನು ಈ ಕಡೆ ಕೂತಿದ್ಯಾ, ನೀನು ಆ ಕಡೆ ಕೂತಿಲ್ಲ, ಆ ಕಡೆ ಪಿಲ್ಲೋ ಇಟ್ಕೊಂಡಿದ್ಯಾ? ಇಲ್ಲಾರೋ, ಪಿಲ್ಲೋ ನನ್ನ ತೊಡೆ ಮೇಲಿದೆ. ಸಾಕು, ಆಫ್ ಮಾಡ್ತೀನಿ. ಇದು 30 ಸೆಕೆಂಡ್ಸ್ ಆಯ್ತು ಗೈಸ್. ಏನು ಗೊತ್ತಾ, ಸುಮಾರು 4:45 ಗಂಟೆ ಜಾವ ನಾವು ಒಂದು ಪ್ಲೇಸ್ ಹತ್ರ ರೀಚ್ ಆಗಿದ್ದೀವಿ. ಅದು ಕತ್ಗಾಲ ಅಂತೆ, ನನಗೆ ಗೊತ್ತಿರಲಿಲ್ಲ, ಬಟ್ ಆಮೇಲೆ ಗೊತ್ತಾಯಿತು. ಸೊ ಅಲ್ಲಿ ನಾವು ಒಂದು ಬೆಕ್ಕು ನೋಡಿದ್ವು, ಎಲ್ಲರೂ ನೋಡಿದ್ದೀವಿ. ನಾನು ನೋಡಿದೆ, ಆ್ಯಂಡ್ ನಮ್ಮ ಡ್ರೈವರ್ ಸಹ ನೋಡಿದ್ದಾನೆ, ಆ್ಯಂಡ್ ನಮ್ಮ ಚಿಂಟು ಸಹ ನೋಡಿದ್ದಾನೆ. ಬಟ್ ಅದು ನೋಡಿದ್ವು, ಸುಮ್ಮನಾಗೋದ್ವು. ಬಟ್ ಆಮೇಲೆ ಹೇಳ್ತಾ ಇದ್ದಾನೆ ಅವನು, ಅಲ್ಲಿ ಹೇಳಲಿಲ್ಲ ನಮಗೆ. ಆಲ್ಮೋಸ್ಟ್ ನಾವು ನೋಡಿದಾಗ 5 ಗಂಟೆ ಅಲ್ಲ, ಮೇ ಬಿ ಒಂದು 10 ಗಂಟೆ ಹಂಗೆ ಹೇಳ್ತಾ ಇದ್ದಾನೆ. ನೀವು ಅದೇನು ನೋಡಿದ್ರಿ ಅಲ್ಲ ಅಲ್ಲಿ ಬೇಕು, ಅದು ದೆವ್ವ ಅಂತ. ನೀ ಹೆಂಗೋ ಹೇಳ್ತೀಯ ಅದು ದೆವ್ವ ಅಂತ, ಎಲ್ಲರ ಕಣ್ಗೂ ಬಿದ್ದಿದೆ, ಎಲ್ಲರೂ ನೋಡಿದ್ದೀವಿ. ಸೊ ಅದು ಹೇಗೆ ಹೇಳ್ತೀಯ ಅಂದರೆ, ಇಲ್ಲ ಅದು ದೆವ್ವ ಅಂತ ಹೇಳ್ತಾನೆ. ಅದು ಆ್ಯಕ್ಚುಲಿ ಅದು ಬಂದಿದ್ದು ನಮ್ಗೆ ಅಷ್ಟು ನೋಡಿಲ್ಲ, ಬಿಕಾಸ್ ನಮ್ಗೆ ಅದ್ರ ಬಗ್ಗೆ ಗಮನ ಇಲ್ಲಲ್ಲ, ಗೊತ್ತಾಗಿಲ್ಲ ಬಿಡಿ. ಅದು ರೋಡು ಕಾರ್ನರಲ್ಲಿತ್ತು. ಸೊ ಅದು ಸ್ವಲ್ಪ ಮೂವ್ ಆಯಿತು. ನಾವೆಂತ ಮಾಡಿದ್ವು, ಅದು ಮೂವ್ ಆಯಿತು ಅಂತ ಅಂದ್ಬಿಟ್ಟು ನಾವು ಲೆಫ್ಟಿಗೆ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಮುಂದ್ಗಡೆ ಪಾಸ್ ಆದವು. ಬಿಕಾಸ್ ಬೆಕ್ಕನ್ನು ದಾಟೋದು ಬೇಡ ಅಂತ ಅವನ ಇಂಟೆನ್ಷನ್ ಅಂತ ನಾನು ಅಂದ್ಕೊಂಡೆ. ಬಟ್ ಅವ್ನ ಮೈಂಡಲ್ಲಿ ಏನು ಓಡ್ತೋ ಗೊತ್ತಿಲ್ಲ, ಅವನು ಲೆಫ್ಟಿಗೆ ತೊಗೊಂಡು ಅವನು ಕ್ರಾಸ್ ಮಾಡ್ದ. ಸೊ ಆ ಬೆಕ್ಕು ಮುಂದೆ ಹೋಗಬೇಕಲ್ಲ, ಆ ಬೆಕ್ಕು ಮುಂದೆ ಹೋಗಲಿಲ್ವಂತೆ. ಅವನು ಹಿಂದ್ಗಡೆ ಮಿರರಲ್ಲೂ ಸಹ ನೋಡಿದ್ನಂತೆ, ಅದು ಮುಂದೆನೂ ಪಾಸ್ ಆಗಿಲ್ಲಂತೆ. ಆ ಬೆಕ್ಕು ಆ್ಯಕ್ಚುಲಿ ಮಾಯ ಆಗಿದೆ ಅಂತ ಅವನು ಹೇಳ್ತಾ ಇದ್ದಾನೆ. ಬಟ್ ನನಗೆ ಗೊತ್ತಿಲ್ಲ, ಈಗಲೂ ಸಹ ಗೂಸ್ ಬಂಪ್ಸ್ ಬರ್ತಾ ಇದೆ, ಅವನು ಹೇಳ್ದಾಗಲೂ ಸಹ ಗೂಸ್ ಬಂಪ್ಸ್ ಬಂತು. ಬಟ್ ಅದು ಹೇಗೆ ನಂಬೋದು, ಅದು ಬರಬೇಕು, ತುಂಬ ಚೆಂದ ಕಾಣ್ತಾ ಇತ್ತು ಗೋಯ್ಸ್. ಗೋಲ್ಡನ್ ಕಲರ್ ಇತ್ತು, ಬ್ಲ್ಯಾಕ್ ಕಲರ್ ಇತ್ತು, ನನ್ನ ಮಗ ಹೇಳ್ತಾನೆ ವೈಟ್ ಸಹ ಇತ್ತು ಅಂತ. ಬಟ್ ನಂಗೆ ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತಲ್ಲ, ನಾನು ಕನ್ನಡಕ ಹಾಕ್ಕೊಂಡಿಲ್ಲ ಅಂದರೆ ಅಷ್ಟು ಚೆಂದ ಕಾಣಲ್ಲ ಅಂತ. ಸೊ ಹಾಗಾಗಿ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನನ್ನ ಕಣ್ಣಿಗೆ ಬೆಕ್ಕು ಬಿತ್ತು, ಕಾಣ್ತು, ನಾನು ನೋಡಿದೆ. ಸೊ ಇವರ್ಯಾರೆಲ್ಲ ಏನು ಮಾಡಿದ್ರು, ಬೆಕ್ಕು ಬಂತು ಅಂದ್ಬಿಟ್ಟು ಇವನು ಲೆಫ್ಟಿಗೆ ತೊಗೊಂಡು ಹೋದ, ಅದೆಲ್ಲ ನನಗೆ ಗೊತ್ತು. ಬಟ್ ಆ ಲೆಫ್ಟ್ ಹೋಯ್ತೋ ಇಲ್ಲೋ ಏನಾಯಿತು ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದೆ ಅವನಿಗೆ, ನಂಗೆ ಮುಂಚೆನೇ ಹೇಳೋದು ತಾನೇ ನೀನು ಅದು ದೆವ್ವ ಅಂತ ಅಂತ ಹೇಳಿಬಿಟ್ಟಿದ್ರೆ ನೀವು ಅಲ್ಲೇ ಹಿಂದೆ ತಗೋ ಅಂತ ಹೇಳಿರಿವ್ರಿ, ಇಲ್ಲ ಅಲ್ಲೇ ಏನಾದರೂ ಆಗೋಗಿರೋದು ಅಂತ ಅವನು ಹೇಳ್ತಾನೆ. ಸೊ ನನಗೆ ಇದು ನಂಬೇಕೋ ಬೇಡವೋ ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮ್ಗೇನು ಅನ್ನಿಸ್ತಾ ಇದೆ ಗೈಸ್, ಅದು ದೆವ್ವ ಇರ್ಬೋದಾ ಅಥವಾ ಡ್ರೈವರ್ದೇನಿದೆಲ್ಲ ಭ್ರಮೇನಾ, ಏನು ಗೊತ್ತಾಗ್ತಾ ಇಲ್ಲ ಗೈಸ್. ನನಗಂತೂ ಇದು ನಂಬಲೋ ಬೇಡವೋ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ನಂಬಬೇಕು ಅಂತ ಅನ್ನಿಸ್ತಾ ಇದೆ, ಇನ್ನೊಂದು ಕಡೆ ಇದೆಲ್ಲ ಸಾಧ್ಯನಾ ಅಂತ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತಾ ಇದೆ? ನನ್ನ ಮಗ ನೋಡಿ ಆಲ್ರೆಡಿ ಸುಸ್ತಾಗ್ಬಿಟ್ಟು ಮಲ್ಕೊಂಡಿದ್ದಾನೆ. ಅಮ್ಮ ವಾಮಿಟಿಂಗ್ ಥರ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದ. ಇನ್ನೊಂದು ಸ್ವಲ್ಪ ದೂರ ಇದೆ ಪುಟ, ಹಾಗೆ ಮಲ್ಕೊ ಅಂತ ಹೇಳಿ ಮಲಗಿಸಿದ್ದೀನಿ. ನಾನು ಸಹ ಮಲ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಕಾರ್ನ ನಾನೇ ಓಡಿಸ್ಬೇಕು, ಫುಲ್ ಲಾಂಗ್ ಡ್ರೈವ್ ನಾನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಚಿಂಟು ಪಪ್ಪ ಬೇರೆ ಹಂಗೆ ಹೇಳಿ ಕಳಿಸ್ತಾ. ಮತ್ತು ಮೋರ್ ಓವರ್ ನನಗೆ ತುಂಬ ನಿದ್ದೆ ಎಳೀತಾ ಇತ್ತು, ನಿದ್ದೆ ಎಲ್ಲ ಸರಿಯಾಗಿರಲಿಲ್ಲ. ಹಾಗಾಗಿ ನಾನು ಸಹ ಕಾರ್ ಡ್ರೈವ್ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲೋ ಇನ್ ಬಿಟ್ವೀನ್ ಒಂದು 20-30 ಕಿಲೋಮೀಟರ್ ನಾನು ಕಾರ್ ಡ್ರೈವ್ ಮಾಡಿದೆ. ನೋಡಿ, ಅಂತೂ ಇಂತೂ ನಾವು ಚನ್ನರಾಯಪಟ್ಟಣ ನಮ್ಮ ಮನೆಗೆ ಬಂದು ತಲುಪಿದ್ವು ಗೈಸ್. ಸೂಪರ್ ಅಲ್ಲ?
ನಮ್ಮ ಅಪ್ಪ ಅಮ್ಮಂಗೆ ನಾವು ಹೇಳೇ ಇಲ್ಲ ಬರ್ತಾ ಇದ್ದೀವಿ ಅಂತ, ಸರ್ಪ್ರೈಸ್ ಕೊಡೋಣ ಅಂತ. ಬನ್ನಿ ನೋಡೋಣ. ಎಂತ ಸರ್ಪ್ರೈಸ್ ಮಾಡಿ ಬಂದ್ಬಿಟ್ಲದೆಲ್ಲ ಚಿನ್ನ. ಗಾಡಿ ತಂದಿದ್ದೀರಾ? ಮತ್ತೆ ಇಷ್ಟೊತ್ತಿನಲ್ಲಿ ಗಾಡಿ ತರ್ದಾನೆ ಅವರು ಅಲ್ಲಿ ಸೈಡ್ಗೆ ಹಾಕಿದ್ರಾ? ಬನ್ನಿ. ಏಳನೇ ಇಲ್ವಲ್ವಾ? ಹೆಂಗೆ ಹಂಗೆ ಬಂದಿದೆ ಬಾರೋ ಎಲ್ಲ ಬೇಗ ಕರ್ಕೊಂಡ್ಬಂದಿದ್ದೀರಾ? ಒಳ್ಳೇದು ಬನ್ನಿ. ಒಂದು ಮಾತನಾರಿ ಹೇಳ್ಬೇಕು ನನಗೆ ತಾನೆ. ಹಿಂಗೆ ಪಕ್ಕಕ್ಕೆ ಹಾಕ್ಸ್ಬೇಕಾದ್ರೆ ಬಿಸಿಲಿದಂಗೆ ಅಲ್ಲಿಗೆ ಫೈನಲ್ ಪುಟ ಫೈನಲ್ ಪುಟ ಹೇಳ ಪುಟ ಏನಂತ ಹೇಳಿ ಬರ್ತಾ ಇದ್ದೀವಿ ಅಂತ. ಯಾಕೆ ಹೇಳಿ ಕರ್ಕೊಬರ್ರಿ ಅವ್ರ ಮಳಿಕೆ. ಗೈಸ್ ನಮ್ಮ ಮನೆಗೆ ಬಂದ್ವು. ಏನ್ ಅನ್ಕೊಂಡ್ರಿ ಈಗ? ಹಂಗೆ ಇರ್ಬೇಕನಪ್ಪ. ಪ್ರಾಣ ಪ್ರಾಣ ಇಬ್ರು ತೆಪ್ಕತ್ತಾರೆ. ಅಯ್ಯೋ ಹ್ಮ್ ಇಡೀ ಮನೆ ಎಲ್ಲ ಎದ್ ಬಂದ್ಬಿಟ್ಟಿತ್ತು ಇವತ್ತು ಬಿಡುಬಾಯಿ ಅನ್ನಕ್ಕೆ. ಬಾಯಿ ಅದಕ್ಕೆ ನಿಮ್ಮ ಅಪ್ಪ ಎಲ್ಲಾರು ಎದ್ ಬಂದಿದ್ರು. ಎಲ್ಲಮ್ಮ ನಿಮ್ಮ ಅಪ್ಪನ ಕರ್ಕೊಬನ್ನಿ ಅಂತ ಹೇಳಿತಿಲ್ವಾ? ಅಯ್ಯೋ ಎಲ್ಲಿ? ಕಾರಲ್ಲಿ ಆರಾಮಾಗಿ ಬರ್ಬೋದಿತ್ತು. ಹೇಳ ಕರ್ದಿದ್ಕೆ ಏನಂದ ಅಂತ. ಕೆಲಸ ನಿಂಗೆ ಗೊತ್ತಿಲ್ಲ ಅಂತ ಹೇಳಿಲ್ವಾ? ನಿಂಗೆ ಗೊತ್ತಿಲ್ದಿರೋದು ಏನಿದೆ ಅಂತ ಡೈಲಾಗ್ ಹೊಡಿತಾನೆ. ಕಾಫಿ ಮಾಡ್ಕೊಡೋಣ. ಕರಿ ಅವನ್ನ. ಬರಮ್ಮ, ಕಾರ್ ತೋರಿಸ್ತೀನಿ ಬರಮ್ಮ. ನೋಡ್ತೀನಿ ನೋಡಿ. ಹಂಗೆ ಒಂದೆರಡು ಬ್ಯಾಗ್ ಎತ್ಕೊಂಡು ಹೋಗಿ. ಎಸ್ ಬನ್ನಿ ನಮ್ಮ ಕಾರ್ ತೋರ್ಸೋಣ ನಮ್ಮ ಅಮ್ಮಂಗೆ. ನಿಲ್ಲಿಸ್ಬೇಕಾಯ್ತು ಪಕ್ಕಕ್ಕೆ. ಹೆಂಗೆ ಭಾಗ್ಯಲಕ್ಷ್ಮಿ ನೋಡು, ನಿನ್ನ ಮಗಳು ನಿಮ್ಮ ಮನೆಗೆ ಕಾರ್ ತಗೊಂಡು ಬರಂಗಾದ್ಲು. ತೋರ್ಸೋಣ ಹೆಂಗ್ ತುಂಬಿದೀವಿ. ಹಿಂಗೆ ನೋಡಿ ಕೊಡೋದು ಬ್ಯಾಗ್ ತಗೊಳ್ಳಿ. ಇವೆಲ್ಲ ನಮ್ಮ ಅಮ್ಮನವೇ, ನನ್ನವೇನು ಇಲ್ಲ. ಕೊಡು ದೊಡ್ಡ ಬ್ಯಾಗ್. ಆ ಪ್ರಶಾಂತ್ ಬರೋನೇ ಇಲ್ಲ, ಇಡಮ್ಮ ಬರೈತೆ. ನನ್ನ ಬ್ಯಾಗ್ ತಗೋದು. ಇದು ತಗೋ, ನೀನು ಇದು ನೇತಾಕೋ, ಇದು ನೇತಾಕೋ ತಗೋ. ಗೈಸ್, ಚಿಂಟೋರ ಅಜ್ಜಿ ಸೀಗಡಿ ಕೊಟ್ಟಿದ್ದಾರೆ ನೋಡಿ. ಇದು ನಮ್ಮಮ್ಮಂಗೆ ಅಂತ ಚಿಂಟೋರ ಅಜ್ಜಿ ಕೊಟ್ಟಿರೋದು. ಸೊ ಅರ್ಧ ಬಾಕ್ಸ್ ಇದೆ. ಸ್ವಲ್ಪ ಇತ್ತು, ಮನೇಲೇ ಇದ್ದಿದ್ದನ್ನು ಕೊಟ್ಟರು. ಇಲ್ಲಿ ಅಂತ ಏನು ತೊಗೊಬರಲಿಲ್ಲ. ಅವ್ರು ಸ್ವಲ್ಪ ಇಟ್ಕೊಂಡ್ರು, ಇದ್ದಿದ್ರಲ್ಲಿ ನಮಗೂ ಸ್ವಲ್ಪ ಕೊಟ್ಟರು. ದೇವೇಂದ್ರ ಗೌಡ್ರು ಬಂದ್ರು ಅಂತ ಕೂತವನೆ. ನಮ್ಮ ಅಪ್ಪಂಗೆ ಶಾಕ್ ಆಗೋಯ್ತೇನೋ. ಸಾಮಾನು ನೋಡ್ತೀರಾ? ಬನ್ನಿ ಕಾರ್ ತೋರಿಸ್ತೀನಿ. ಕಾರ್ ನಮ್ದು. ನಾನೇನು ನೋಡಿಲ್ವಾ? ನೀವೆಲ್ಲ ನೋಡಿದ್ದೀರಾ ಒರಿಜಿನಲ್ ಆಗಿ? ಬನ್ನಿ, ಬನ್ನಿ. ಎಂತ ಮಗನು ದೊಡ್ಡನಾಗ ಫೋನ್ ಮಾಡಿದ್ರೆ ಇಲ್ಲತಿ ಮಾಡಂತ ಏನೋ ಮಾಡುವ ನಮ್ಮ ಸರ್ಪ್ರೈಸ್ ಇರ್ಬೇಕು ಅಂತ. ಸರ್ಪ್ರೈಸ್ ಅದಕ್ಕೆ ಈಗ ಸಾಮಾನು ನೋಡ್ತೀರಾ? ಸಾಮಾನು ನೋಡಿದ್ರೆ ಇಷ್ಟೇ ಸಾಮಾನು ತುಂಬ್ಕೊ ಬಂದಿರೋದು. ಇದರಲ್ಲಿ ಒಂದು ಎರಡು ಕ್ರೇಟು ಮಾವಿನ ಹಣ್ಣು, ಒಂದು ಬ್ಯಾಗ್ ಮಾವಿನ ಹಣ್ಣು, ಒಂದು ಬ್ಯಾಗ್ ನಂದು. ಏನು 400 ಪೇಮೆಂಟ್ ಕೊಡ್ಸೋದು ಅಂದ್ರೆ ಸುಲಭ? ಕೈಕಾಲು ನೋವು ಬಂದು ಹೆಂಗಾಯ್ತವೆ ಅಂತ ಗೊತ್ತಾಗಬೇಕು ಅವ್ರಿಗೆ. ಬೇಡ ಅಂತ ಹೇಳಿದ್ರು ತಗೊಂಡ್ಬೇಕು. ನಾನು ನಮ್ಮಮ್ಮ ಸುತ್ತಾಡ್ತೀವಲ್ಲ ನಮ್ಮ ಹೋಗಮ್ಮ ನೀರು ಕೊಡು ಸುತ್ತಾಡಿ ಅಂತ. ಇಷ್ಟೊತ್ತು ಏನ್ ಮಾಡ್ತಿದ್ರಿ? ಎಲ್ಲ ಎಣ್ಣೆ ನೋಡ್ತಾ ಇದ್ದೆ ನನಗೆ.
ಊಟ ಮಾಡಿದ್ರಾ? ನಾನ್ ಮದುವೆ ಮನ್ಗೆ ಹೋಯ್ತು ಹೋಗಲೇ ಅವ್ನ ಬಾಳಗನ ನೋಡಿದ್ಯಾ? ಎಲ್ಲಿ ಗಂಡ ಐತಲ್ಲ ತಿನ್ನು ಒಂದು. ರೋಡಲ್ಲಿ ಬರ್ಬೇಕಾರೆ ಹ್ಞೂ ದೆವ್ವ ಸಿಕ್ಕಿತ್ತು. ಹಾಯ್ ಅಂತ ಹೋಯ್ತು. ಕೇಳಿ 3 ಜನ ನೋಡಿದೀವಿ. ಒಂದ್ ಬೆಕ್ಕು ಬೇರೆ ತರನೇ ನಡೀತದೆ. ಮೂರ್ ಕಲರ್, ಗೋಲ್ಡನ್, ವೈಟ್, ಬ್ಲಾಕ್. ಕಣ್ಣು ಒಳೆ ಒಂಥರ ನಡೆಯಲ್ಲ, ಬೆಕ್ ತರ ನಡೆಯಲ್ಲ, ಒಳೆ ಬೇರೆ ತರನೇ ನಡೀತದೆ. ಇಲ್ಲ ಆಮೇಲೆ ನಡೆದೋಯ್ತು. ನಡೆದೋದ್ಮೇಲೆ ಮಿರರ್ ನೋಡಿದಾಗ ಅದು ಅಷ್ಟೊತ್ತಿಗೆ ನಾಪತ್ತೆ. ಬೆಕ್ಕೇ ಇಲ್ಲ. ಕಣ್ ತೆಗಿಯೋ ಅಷ್ಟೊತ್ತಿಗೆ ಗಾಡಿಗೇನು ಆಗಿಲ್ಲ, ಏನು ಯಾರಿಗೂ ಆಗಿಲ್ಲ. ಹಿಂಗಾಯ್ತು. ಆಲ್ರೆಡಿ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಸೊ ಮಟನ್ ಅಷ್ಟು ಸಿಗಲ್ಲ, ಸಿಕ್ಕಿದ್ರು ತಂದರೂ ಸಹ ಅಷ್ಟು ಬೇಗ ಈಗ ಊಟದ ಟೈಮಿಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಚಿಕನ್ ತೊಗೊಂಡು ಬನ್ನಿ ಅಂತ ಹೇಳಿದ್ವು. ಸೊ ನಮ್ಮಪ್ಪ ಚಿಕನ್ ತೊಗೊಂಡು ಬಂದಿದ್ದಾರೆ. ಈಗ ನಮ್ಮಮ್ಮ ಅಡುಗೆ ಮಾಡೋಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದಾರೆ. ಗೈಸ್ ನೋಡಿ, ನಮ್ಮಪ್ಪ ಮಗಳು ಮೊಮ್ಮಗ ಬಂದಿದ್ದಾರೆ ಅಂದ್ಬಿಟ್ಟು ಓಡೋಗಿ ಚಿಕನ್ ತೊಗೊಂಡು ಬಂದರು. ನಮ್ಮಮ್ಮ ಪಾಪ ಅರ್ಜೆಂಟಲ್ಲಿ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪನೂ ಕ್ಲೂನು ಕೊಟ್ಟಿರಲಿಲ್ಲ ನಾವು ಬರ್ತೀವಿ ಅಂತ. ಈಗ ಟೈಮ್ ಆಲ್ರೆಡಿ 12:45 1 ಗಂಟೆ. ಸೊ ಇವಾಗ ತರಿಸಿ ಇನ್ನೂ ಕೋಳಿ ಬಿಸಿ ಬಿಸಿ ಇದೆ. ಸೊ ಈಗ ಮಾಡ್ತಾ ಇದ್ದಾರೆ. ಬನ್ನಿ ಕ್ಲೀನ್ ಮಾಡ್ಕೊಂಡು ಹೋಗ್ಕೊಡೋಣ. ನಮ್ಮ ಚಿಂಟು ಯಾಕೋ ತಿಂಡಿನ ತಿನ್ನೋಕ್ಕೆ ಇಷ್ಟಪಡಲಿಲ್ಲ. ಸೊ ಹಾಗಾಗಿ ಅವನೇನು ತಿಂಡಿ ತಿಂದಿರಲಿಲ್ಲ. ಇಲ್ಲಿ ಬರೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗಿದ್ನ, ಸುಸ್ತು ಅಂತಿದ್ದ. ಅವನು ಆ್ಯಕ್ಚುಲಿ ಇಲ್ಲಿ ಬಂದು ಕುಷ್ಕ ತರಿಸ್ಕೊಂಡು ತಿನ್ಬಿಡೋಣ ನಾವು ಬಂದ ತಕ್ಷಣ ಅಂತ ಅಂದ್ಕೊಂಡಿದ್ದ. ನೋಡಿದ್ರೆ ಇವಾಗ ನಮ್ಮ ಅಮ್ಮನೇ ಮಾಡ್ತಾ ಇದ್ದಾರೆ ಅಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಮಾವಿನಣ್ಣು ತಿಂತಾ ಇದ್ದಾನೆ. ಮತ್ತುಗ್ತಾ ಇದೆ. ಯಾಕೋ ಹಿಂಗಾಡ್ತಾ ಇದ್ದೀಯ? ಲೌಡ್ ಸ್ಪೀಕರ್ ಆಗುತ್ತೆ, ಮಾತಾಡ್ತೀನಿ. ನಿಮ್ಮ ಅಕ್ಕನು ಕರ್ಕೊಂಬ. ಅಲ್ಲಿ ಮಗ ಲೌಡ್ ಸ್ಪೀಕರ್ ಹಾಕೋದು ಏನು ಮಾತಾಡ್ತಾನೆ ಕೇಳಿಸ್ಕೊಳ್ಳೋಣ. ಅದೆಂತ ಮಾಡೋದು ಹೋಗ್ಲಿ ಬಿಡು. ಯಾರು ಮಾತಾಡ್ತೀನಿ ಅಷ್ಟೇ ಮಾಡ್ತಾನೆ. ಬೇಡ ಬಿಡು ತಿಂಡು. ಅದೇನು ಕಲ್ತೈತದು? ಬರಕಾಯ್ತಾ ಇಲ್ಲ. ನಮ್ಮ ಅಮ್ಮ ನಾಟಕ ಆಡ್ತಿತ್ತು. ನಿನ್ನ ಮಗನು ಕಳ್ಸು ಬಸ್ ಹತ್ಸಿ. ನಿಂದು ಚಿಕ್ಕ ಮಗ ನೋಡಿದ್ರೆ ಅಲ್ಲಿಂದ 2 ಕಿಲೋಮೀಟರ್ ಬರಲ್ಲ ಅಂತಾನೆ. ನಿನ್ ದೊಡ್ಡ ಮಗ ನೋಡಿದ್ರೆ ಹಿಂಗೆ. ನಮ್ಮ ಹುಡ್ಗ ನೋಡ 500 ಕಿಲೋಮೀಟರ್ ಬಂದವನೆ. ಅಯ್ಯೋ ಈಗ ಕರ್ದ, ಮೆಸೇಜ್ ಮಾಡಿದ್ದ, ಕಾಲ್ ಮಾಡ್ಬಿಟ್ಟು ನಾನು ಬರೋದೇ ಇಲ್ಲ ಅಂದ. ಆಯ್ತು ಅಲ್ಲೇ ಇರಪ್ಪ ಅಂದೆ. ಕಾಲ್ ಮಾಡ್ತಾ ಇರ್ತಾನೆ. ಓ ಕಷ್ಟ ಸುಖ ಮಾತಾಡ್ತಾನ ಕಣವ, ಓದಾಗ್ಲಿಂದ. ಕಷ್ಟ ಸುಖ ಎಲ್ಲ ಮಾತಾಡ್ಕತಾನೆ. ಅಯ್ಯೋ ಐ ಆಮ್ ಗೆಟ್ಟಿಂಗ್ ಮ್ಯಾಡ್ ಹಿಯರ್, ಕಮ್ ಹಿಯರ್, ಐ ಆಮ್ ಗೆಟ್ಟಿಂಗ್ ಮ್ಯಾಡ್, ನೋ ಒನ್ ಇಸ್ ದೇರ್ ಟು ಪ್ಲೇ ಅಂತ ಹೇಳ್ದೆ. ಕಮ್ ಅಂತ, ನಾನು ಬರಲ್ಲ ಅಂದ. ನಾನೇ ಮಾಡಿದ್ದೆ ಕಣವ. ಅಮ್ಮಮ್ಮನೂ ಮಾಡಿತ್ತು. ಏನ ಮಂಜುಗೂ ಕಳಿಸ್ತೀನಿ ಬಾರಪ್ಪ, ನಿಮ್ಮ ಅಕ್ಕನು ಕರ್ಕೊಂಬ, ಚಿಂಟು ಬಂದವನೇ ಅಂದ. ನಮ್ಮ ಅಕ್ಕನ್ ಕರ್ಕೊಂಬ ಅಂದ್ರೆ ಅಕ್ಕ ಬರಲ್ಲ. ಆಮೇಲೆ ಮಂಜುಗೂ ಮಾಡಿದ್ದೆ.
ಬನ್ನಿತ ಇಲ್ಲೇ ಊಟಕ್ಕೆ ಬನ್ನಿತ ಇಲ್ಲ ಊಟ ಆಯ್ತು ಬರ್ತಾ ಇಲ್ಲ ಉತ್ನಂಗೆ ಆಡ್ತಾನೆ ಅಂದರು. ಏನಮ್ಮ ಈಗ ಒಗ್ಗರಣೆ ಹಾಕಿದ್ದೀನಿ. ನೋಡಿ ಗೈಸ್, ನಮ್ಮ ದಕ್ಷ ಈಗ 3ನೇ ಕ್ಲಾಸು, ಇನ್ನೂ ಆಟ ಸಾಮಾನು ಇಟ್ಕೊಂಡು ಓಡಾಡ್ತಾನೆ. ಅವ್ನು ನೋಡಿ ಬಟ್ಟೆ ಗಿಟ್ಟೆ ಏನೂ ತರೋದಿಲ್ಲ, ತಂದರೆ ಬ್ಯಾಗ್ ಫುಲ್ ಆಟದ ಸಾಮಾನು. ಇಲ್ಲಿಷ್ಟಿದ್ದಾವೆ, ಅವ್ರ ಮನೇಲಿ ನೋಡಬೇಕು ಗೈಸ್, ಮನೆ ತುಂಬ ಆಟದ ಸಾಮಾನು ಇದ್ದಾವೆ. ಅದು ಏನು ಇಷ್ಟನೋ ಈ ಹುಡುಗಂಗೆ, ಏನು ಕತೆನೋ ಗೊತ್ತಿಲ್ಲ, ಇಟ್ಕೊಂಡು ಮುದ್ದಾಡ್ತಾ ಇರ್ತಾನೆ, ಆಟ ಆಡ್ತಾನೆ. ಎನಿ ಟೈಮ್ ಆಟದಲ್ಲೇ ಬಿದ್ದು ಒದ್ದಾಡ್ತಾ ಇರ್ತಾನೆ ಗೊತ್ತಾ. ಅವ್ನು ಸ್ವಲ್ಪನೂ ಬೇಜಾರೇ ಮಾಡ್ಕೊಳ್ಳಲ್ಲ. ಟೈಮ್ ಬಂದು ಹತ್ತತ್ರ 2 ಗಂಟೆ ಆಗಿದೆ ಅನಿಸುತ್ತೆ. ನೋಡಿ ರೆಡಿ ಆಯಿತು ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಬಾರಿಸೋಣ. ಆ್ಯಕ್ಚುಲಿ ಎಲ್ಲ ಬಿಟ್ಬಿಡ್ಬೇಕು ಅಂತ ಅನ್ಕೋತೀನಿ ನೋಡಿ, ಆದರೂ ಸಹ ಬಿಡೋಕ್ಕೆ ಆಗ್ತಾಯಿಲ್ಲ. ಅದು ನನ್ನನ್ನು ಬಿಡ್ತಾ ಇಲ್ವೋ, ನಾನು ಅದನ್ನು ಬಿಡ್ತಾ ಇಲ್ವೋ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಗೈಸಿದು ಹಿಂಗಾದರೆ ಜೀವನ. ನಿಜಕ್ಕೂ ಸಣ್ಣ ಆಗಬೇಕು ಅನ್ನೋ ಮನಸ್ಸಿದ್ರೂ ಸಹ ನನ್ನ ಕೈಲಿ ಆಗ್ತಾ ಇಲ್ಲ. ಏನು ಮಾಡಬೇಕು ಇದಕ್ಕೆ? ತುಂಬ ಡಿಸಿಪ್ಲಿನಾಗಿ ಇರಬೇಕು, ಅದು ನಂಗೆ ಗೊತ್ತು, ಬಟ್ ಆಗ್ತಾ ಇಲ್ಲ. ತಿನ್ನೋದು ಕಂಟ್ರೋಲ್ ಮಾಡೋದೇ ತುಂಬ ಕಷ್ಟ ಆಗ್ತಾ ಇದೆ. ನನಗೀಗ ಬೇರೆ ಏನೂ ಬೇಕು ಅಂತ ಅನಿಸಲ್ಲ, ಅಚ್ಚುಕಟ್ಟಾಗಿ ರುಚಿಯಾಗಿ ಸುಮ್ಮನೆ ತಿಂದುಬಿಡ್ಬೇಕಪ್ಪ ಅನ್ನಿಸ್ತಾ ಇದೆ. ಎಲ್ಲ ಒಂದು ಏಜ್ ಅನಿಸುತ್ತೆ ಅಲ್ಲ. ಅಯ್ಯೋ ದೇವ. ದಕ್ಷ ಹಾಯ್. ಓಕೆ ನೀ ಯಾರಿಗೆ ಸಪೋರ್ಟ್ ಮಾಡ್ತೀಯಾ ದಕ್ಷ? ಯಾಕೆ? ಅವ್ರೇನು ನಿಂಗೆ ಏನು ಕೊಟ್ಟಿದ್ರು? ನನಗೆ ಗುಜರಾತ್ ಇಷ್ಟ, ಆದರೆ ಅಲ್ಲಿ ಶುಭ್ಮನ್ ಗೆಲ್ಲಿದ್ದಾನೆ ಅಂತ ಇಷ್ಟ ಇಲ್ಲ. LSG ದಲ್ಲೂ ಯಾರೂ ಇಲ್ಲ. ಯಾರು? ಶಮಿ ಅವನೇ. ದಕ್ಷ, ಟುಡೇ MI ವರ್ಸಸ್ RCB, ಯಾರಿಗೆ ಸಪೋರ್ಟ್? RCB. ವೈ RCB? Because we live in RCB. You live in RCB? You live in Bengaluru, no? ಯಾರು ಊಸ್ಬಿಟ್ಟಿದ್ದ? ಯಾರು ನನಗೆ ಗೊತ್ತಿಲ್ಲ. ಇವನೇ. ಇಲ್ಲರು. ಏ ಬಾಳೆಹಣ್ಣು ತಿಂದೇನಾ? ಬಾಳೆಹಣ್ಣು ತಿಂದ? ಇಲ್ಲಪ್ಪ. ತಿನ್ನುವ. ಪುಸ್ ಅಂತ ಬಿಟ್ಬಿಟ್ಟೇನು? ಗೈಸ್, ನನ್ನ ಕೊನೆ ಕಾಫಿ. ತಾಳಪಜಿ ಕೊನೆ ಕಾಫಿ ನೋಡೋಣ ಗೈಸ್. ಇದು ನನ್ನ ಕೊನೆ ಕಾಫಿ, ಮತ್ತೆ ನಾ ಕುಡಿಯಲ್ಲ. ನಾನು ಯಾಕೆ ಗೈಸ್ ಹೆದರ್ಕೋಬೇಕು ತೂಕ ಜಾಸ್ತಿ ಆಗ್ತೀನಿ ಅಂತ? ಎಲ್ಲ ಯಾಕೆ ಬಿಡಬೇಕು ಗೈಸ್? ನನಗೆ ಆಗಲ್ಲ ಗೈಸ್. ಇಷ್ಟೋ ತನಕ ಇವಾಗೇನು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಲ್ಲ, ಇಷ್ಟೋ ತನಕ ನಾನು ಮತ್ತೆ ಕಾಫಿ ಕುಡ್ದಿಲ್ಲ ಆಯಿತಾ. ನನಗೀಗೇನು ಅನ್ನಿಸ್ತಾ ಇದೆ ಗೊತ್ತಾ? ನಾನು ಹೆದರ್ಕೋಬಾರ್ದು, ನಾನು ಎಲ್ಲನೂ ತಿನ್ಕೊಂಡು ಉಣ್ಕೊಂಡೇ ಸಣ್ಣ ಆಗಬೇಕು ಅಂತ ಅನ್ನಿಸ್ತಾ ಇದೆ ಗೈಸ್. ಏನಂತೀರಾ? ಅಲ್ಲಿಂದ ಡ್ರೈವರ್ನ ಕರ್ಕೊಬಂದಿದ್ದೆ ಅಲ್ಲ, ಸೊ ಅವರನ್ನು ಇಲ್ಲಿಂದ ನಾನು ಕಳಿಸೋದು ನನ್ನ ಜವಾಬ್ದಾರಿ. ಹಾಗಾಗಿ ನಾನೇ ಬಂದು ಎಲ್ಲ ವಿಚಾರಿಸಿ, ಇವತ್ತು ಕದಂಬ ಬಸ್ ಬರ್ತಾ ಇದೆಯೋ ಇಲ್ಲೋ ಅಂತಲೂ ಎನ್ಕ್ವೈರಿ ಮಾಡಿಬಿಟ್ಟೆ. ಸೊ ಅದು ಬರುತ್ತೆ ಅಂತ ಹೇಳಿದರು ನಂಗೆ ಗೊತ್ತಿರೋರು. ಹಾಗಾಗಿ ಇದೇ ಬಸ್ಸಿಗೆ ಕಾಯ್ಕೊಂಡು 1 ಅವರಿಂದ ವೆಯ್ಟ್ ಮಾಡಿದ್ದೀನಿ. ಸೊ ಈಗ ನಮ್ಮ ಡ್ರೈವರ್ನ ಬಸ್ ಹತ್ತಿಸಿ ಕಳಿಸ್ತಾ ಇದ್ದೀನಿ. ಅವ್ನಿಗೆ ಹೇಗೆ ಜವಾಬ್ದಾರಿ ಇತ್ತಲ್ಲ ನಮ್ಮನ್ನು ಇಲ್ಲಿ ಸೇಫಾಗಿ ತಂದುಬಿಡಬೇಕು ಅಂತ, ಅದೇ ರೀತಿ ಅವನನ್ನು ಕರ್ಕೊಂಡು ಬಂದಮೇಲೆ ಇಲ್ಲಿಂದ ಕಳಿಸೋದು ನನ್ನ ಜವಾಬ್ದಾರಿ. ಹಾಗಾಗಿ ಸೇಫಾಗಿ ಕಳಿಸ್ಕೊಟ್ಟೆ. ಗೈಸ್, ನನ್ನ ಮಗನಿಗೆ ಶವರ್ಮ ಬೇಕಂತೆ, ಬನ್ನಿ ತೊಗೊಂಡೋಗೋಣ. ಅಲ್ಲಿ ಆಂಜನೇಯ. ಹೋಪ್ಸು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಗೈಸ್. ಎಲ್ಲರೂ ಹೇಳ್ತಾ ಇದ್ರಿ ಬೇಗ ಹೋಗಿ ಚನ್ನರಾಯಪಟ್ಟಣಕ್ಕೆ ರಜೆ ಸ್ಟಾರ್ಟ್ ಆಯ್ತಲ್ವಾ ಅಂತ. ನೋಡಿ ಬಂದಿದ್ದೀನಿ. ಸೊ ಹೋಪ್ಸು ನಿಮಗೆಲ್ಲ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಾನೀಗ ರೆಸ್ಟ್ ಮಾಡ್ತೀನಿ, ಆಯಿತಾ? ಬಾಯ್, ಗುಡ್ ನೈಟ್. ಇವನ್ಗೆ ಅದಕ್ಕೆ ಚನ್ನರಾಯಪಟ್ಟಣ ಬೇಕು.